ಮೀಡಿಯಾ ಬಾಂಧವರಿಗೆ ನನ್ನ ಶರಣಾರ್ಥಿ ಅಂತ ಹೇಳ್ತಾ, ನನ್ನ ಹೆಸರು ಶ್ರೀನಿವಾಸ್ ಭದ್ರನವರು. ಏನಂತಂದರೆ, ಇವತ್ತು ಈ ವಚನ ದರ್ಶನ ಪುಸ್ತಕವನ್ನು ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾಕೆ ನಮ್ಮ ವಿರೋಧ ಇದೆ ಅಂತಂದರೆ, ಈ ಪುಸ್ತಕನೇ ನಮಗೆ ವಿರೋಧ. ಇದರ ಹಿಂದೆ ಇರ್ತಕ್ಕಂಥ ಕೈಗಳಿದಾವಲ್ಲ, ಇವರ ವಿರುದ್ಧ ನಮಗೆ ಕೂಗಿದೆ. ಯಾಕಂತಂದರೆ ಇವರ ಹುನ್ನಾರ ಇದರಲ್ಲಿ ತುಂಬ ಇದೆ. ಮುಖ್ಯವಾಗಿ ಈ ಪುಸ್ತಕದ ಮುಖಪುಟವನ್ನೇ ಬಸವಾದಿ ಶರಣರಿಗೆ ಹಾಗೂ ನಮ್ಮ ಧರ್ಮಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ಇವರು ಚಿತ್ರಿಸಿದ್ದಾರೆ. ಇಲ್ಲೇನಾಗ್ತಾ ಇದೆ ಅಂತಂದರೆ, ತುಂಬ ಇಷ್ಟೊತ್ತೆಲ್ಲ ಹೇಳಿದ್ದೀವಿ, ಕೊರಳಲ್ಲಿ ರುದ್ರಾಕ್ಷಿ ತೆಗೆದುಬಿಟ್ಟು ತುಳಸಿ ಮಾಲೆಯನ್ನು ಹಾಕಿದ್ದಾರೆ, ಮತ್ತು ಮೀಸೆಯನ್ನು ಬೋಳಿಸಿದ್ದಾರೆ. ಮತ್ತು ಈ ರೀತಿ ತುಂಬ ಅಪಮಾನಕರವಾಗಿ ಪುಸ್ತಕವನ್ನು ಕೆಳಗಡೆ ಇಟ್ಟು ಕಣ್ಣು ಮುಚ್ಚಿಕೊಂಡು ನೇರವಾಗಿ ನೋಡ್ತಾ ಅದನ್ನು ಓದೋಕ್ಕಾಗಲ್ಲ, ಆ ರೀತಿಯೆಲ್ಲ ಚಿತ್ರಿಸಿದ್ದಾರೆ. ಇದು ನಮಗೆ ಅಪಮಾನ ಆಗ್ತಾಯಿದೆ, ನಮ್ಮ ಆಕ್ರೋಶಕ್ಕೆ ಗುರಿಯಾಗಿದೆ. ಇದರಲ್ಲಿ ಏನು ಬರಿತಾ ಇದ್ದಾರೆ ಅಂತಂದರೆ, ಇವರು ವೇದಗಳು ಉಪನಿಷತ್ತುಗಳನ್ನು ಮುಂದುವರೆದ ಭಾಗವೇ ಈ ವಚನ ಅಂತ ಹೇಳ್ತಾರೆ. ಈ ವಚನವನ್ನು ಸಾಹಿತ್ಯ ಅಂತ ಇವರು ಕರಿತಾ ಇಲ್ಲ, ಇದನ್ನು ಶಾಸ್ತ್ರ ಅಂತ ಕರಿತಾ ಇದ್ದಾರೆ. ವಚನ ಶಾಸ್ತ್ರ ಅಂತ ಅದರ ಉಲ್ಲೇಖ ಮಾಡಿದ್ದಾರೆ. ಈ ವಚನ ಶಾಸ್ತ್ರ, ಇದು ವಚನಗಳು ಅನುಭವ ಸಾಹಿತ್ಯವೇ ಹೊರತು ಇದು ತತ್ವ ಏನಿದು ಶಾಸ್ತ್ರಗಳಲ್ಲ. ಶಾಸ್ತ್ರ ಅಂತಂದರೆ ಬೆಂಕಿ ಮಗು ಮುಟ್ಟುತ್ತೆ, ಬೆಂಕಿಯನ್ನು ಮಗು ಮುಟ್ಟುವುದು ಅನುಭವ ಆಗುತ್ತೆ, ಅದು ಶಾಸ್ತ್ರ ಆಗೋದಿಲ್ಲ. ಮಗು ಬೆಂಕಿಯನ್ನು ಮುಟ್ತಾ ಇದೆ, ಈ ಬೆಂಕಿ ಮುಟ್ಟುವಂಥ ಶಾಸ್ತ್ರವನ್ನು ಮಾಡ್ತಾ ಇದ್ದೀವಿ, ಎಲ್ಲರೂ ಬನ್ನಿ ಅಂತ ಕರೆಯೋದು ಶಾಸ್ತ್ರ ಆಗುತ್ತೆ. ಅಂಥದ್ದು ನಮ್ಮಲ್ಲಿಲ್ಲ, ಅದು ಶರಣರ ತತ್ವಾದರ್ಶ ಅಲ್ಲ. ಇಂಥ ಕಿಡಿಗೇಡಿಗಳು ಇದರಲ್ಲಿ ತುಂಬ ಏನಂತಂದರೆ ವಿರೋಧ ಮಾಡೋ ರೀತಿಯಲ್ಲಿ, ನಮ್ಮ ಮನಸ್ಸಿಗೆ ಕಿಚ್ಚು ಹಚ್ಚೋ ರೀತಿಯಲ್ಲಿ, ಬೆಂಕಿ ಹಚ್ಚೋ ರೀತಿಯಲ್ಲಿ, ನಮ್ಮ ಮನಸ್ಸಿಗೆ ನೋವು ಉಂಟು ಮಾಡೋ ರೀತಿಯಲ್ಲಿ ಈ ಪುಸ್ತಕವನ್ನು ಇವರು ಸಂಪಾದನೆ ಮಾಡಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಇದರಿಂದ ಸಮಾಜಕ್ಕೆ ಎಲ್ಲವೂ ಕೂಡ ತಪ್ಪು ಸಂದೇಶ ಹೋಗ್ತಾ ಇದೆ. ಅದಕ್ಕೆ ಇದನ್ನು ತಡಿಬೇಕು, ಇದಕ್ಕೆ ಮುಟ್ಟುಗೋಲು ಹಾಕಬೇಕು, ಇದನ್ನು ಜನರ ಕೈ ಸೇರಿಸಬಾರ್ದು. ದಯವಿಟ್ಟು ಯಾರೂ ಕೂಡ ಈ ಪುಸ್ತಕವನ್ನು ಖರೀದಿ ಮಾಡಬೇಡಿ, ಇದರಲ್ಲಿ ಓದಬೇಡಿ, ಇದರಲ್ಲಿ ಏನು ಹುರುಳಿಲ್ಲ. ಎಲ್ಲ ಇದನ್ನೇ ಮತ್ತೊಂದು ರೀತಿಯಲ್ಲಿ ವೈದಿಕತೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ಈ ಪುಸ್ತಕದಿಂದ. ಇದು ಶರಣ ಸಾಹಿತ್ಯಕ್ಕೆ ಮಾಡ್ತಕ್ಕಂಥ ಒಂದು ಕಗ್ಗೊಲೆ. ಇದು ಶರಣ ಸಾಹಿತ್ಯಕ್ಕೆ, ವಚನ ಸಾಹಿತ್ಯಕ್ಕೆ ಮಸಿಯನ್ನು ಬೆಳೆಯುವಂಥ ಕೆಲಸ ಈ ಪುಸ್ತಕದಿಂದ ಇವರು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಧಿಕ್ಕಾರ ಇದೆ, ನಮ್ಮ ಪ್ರತಿಭಟನೆ ಇದೆ. ಅದನ್ನೇ ಇವತ್ತಿನ ದಿವಸ ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಶರಣಾರ್ಥಿ. ಮನುಸ್ಮೃತಿಯನ್ನು ಹೈಲೈಟ್ ಮಾಡ್ಕೋಬೇಕು, ಉಪನಿಷತ್ತುಗಳನ್ನು ನಾವು ಮುಂಚೂಣಿಗೆ ತರಬೇಕು ಅನ್ನೋ ಕಾರಣಕ್ಕೆ ವಚನ ಸಾಹಿತ್ಯನ ತುಳಿಯೋ ಕೆಲಸ ನಡೀತಾ ಇದೆ ಅಂತ ಅಂತೀರ? ಹೌದು ಸರ್, ಇದನ್ನು ವಚನ ಸಾಹಿತ್ಯ ಶರಣರು ಏನು ಹೇಳ್ತಾರೆ, ಇದು ಸ್ವತಂತ್ರ ಧರ್ಮ ಮಾಡಿದ್ದಾರೆ. ಇವರೇನು ಬರಿತಾ ಇದ್ದಾರೆ, ಇದು ಚಳವಳಿಯ ಸಾಹಿತ್ಯ ಅಲ್ಲ, ಇದು ಕೇವಲ ಭಕ್ತಿ ಮಾರ್ಗ ಅಂತ ಹೇಳಿಕೊಟ್ಟಿದ್ದಾರೆ. ಬಸವಣ್ಣನವ್ರದ್ದು ಕೇವಲ ಭಕ್ತಿ ಮಾರ್ಗ ಅಲ್ಲ, ಇದನ್ನು ಭಕ್ತಿ ಮಾರ್ಗ ಅಂತ ಹೇಳಿದಾಗ ಇದು ಸಂಕುಚಿತಗೊಳ್ಳುತ್ತೆ. ಆಯ್ತಾ, ಇದರಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥ ಕೂಗು ಬಂದಿಲ್ಲ ಅನ್ನೋ ಇವ್ರ ರೀತಿಯಲ್ಲಿ ಇವರು ಹೇಳೋಕೆ ಹೊರಟಿದ್ದಾರೆ. ಇದು ನಮಗೆ ತುಂಬ ನೋವನ್ನು, ಅತೀವ ನೋವನ್ನು ಉಂಟು ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಪುಸ್ತಕವನ್ನು ಮುಟ್ಟುಗೋಲು ಹಾಕಬೇಕು, ಸರ್ಕಾರ ಈ ಕಡೆಗೆ ಗಮನಿಸಬೇಕು. ಇದು ನಮ್ಮೆಲ್ಲರ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಇದು ರಾಜ್ಯಾದ್ಯಂತ ನಮ್ಮೆಲ್ಲರ ವಿರೋಧ ಇದೆ. ಇದು ಅಲ್ಲದೆ ಏನು ಮಾಡ್ತಾ ಇದ್ದಾರೆ, ಒಂದು ಮಗು ಒಂದು ಕಡೆ ಮಾತ್ರ ಡೆಲಿವರಿ ಆಗುತ್ತೆ ಅಲ್ವಾ, ತಾಯಿಯ ಗರ್ಭದಿಂದ ಒಂದು ಸಾರಿ ಒಂದು ಜಾಗದಲ್ಲಿ ಮಾತ್ರ ಡೆಲಿವರಿ ಆಗುತ್ತೆ. ಇವರೇನು ಮಾಡ್ತಾರೆ, ಒಂದೊಂದು ರಾಜ್ಯಕ್ಕೆ ಹೋಗ್ತಾರೆ, ಒಂದೊಂದು ಸಾರಿ ಪುಸ್ತಕ ಬಿಡುಗಡೆ ಮಾಡ್ತಿದ್ದಾರೆ. ಅಂದರೆ ಒಂದೇ ಮಗು ಒಂದೇ ತಾಯಿಯ ಗರ್ಭದಿಂದ ಪದೇ ಡೆಲಿವರಿ ಆದಂಗೆ ಆಗ್ತಾ ಇದೆ ಇದು. ಹೌದಾ, ರಾಣೆಬೆನ್ನೂರಲ್ಲಿ ಮೊಟ್ಟ ಮೊದಲು ಇದನ್ನು ಬಿಡುಗಡೆಗೊಳಿಸಿದರು. ಅದನ್ನು ಅಲ್ಲಿಗೆ ಸೀಮಿತಗೊಳಿಸಿ ಕೈ ಬಿಟ್ಟುಬಿಡಬೇಕು. ಬೆಂಗಳೂರಲ್ಲೂ ಬಂದು ಮಾಡ್ತಾರೆ, ಹುಬ್ಬಳ್ಳಿನಲ್ಲೂ ಬಂದು ಮಾಡ್ತಾರೆ, ಕಲಬುರಗಿನಲ್ಲಿ ಹೋಗಿ ಮಾಡ್ತಾರೆ, ಆಮೇಲೆ ಧಾರವಾಡದಲ್ಲೂ ಮಾಡ್ತಾರೆ, ಮುಂದಕ್ಕೆ ಬಿಜಾಪುರದಲ್ಲೂ ಮಾಡೋಕ್ಕೆ ಹೊರಟಿದ್ದಾರೆ. ಏನು ಇವರು ಹುನ್ನಾರ? ಇದು ಹಾಸ್ಯಾಸ್ಪದ ಆಗಲ್ವಾ? ಇದನ್ನು ದಯವಿಟ್ಟು ಅವರೆಲ್ಲ ಅರ್ಥ ಮಾಡ್ಕೋಬೇಕು, ಇದ್ರ ಕಡೆ ಗಮನ ಹೊರಿಸಬೇಕು. ಈ ವಚನ ಸಾಹಿತ್ಯ ಅನ್ನೋದು ಇದೆಯಲ್ಲ, ಇದು ಬೆಂಕಿ ಇದ್ದಂಗೆ, ಇದ್ರ ಮೇಲೆ ಕೂತು ಅಂಡು ಸುಟ್ಟುಕೊಳ್ಳುವಂಥ ಕೆಲಸ ಮಾಡಬಾರ್ದು. ಆಯಿತಾ, ಇದು ನಾನು ಹೇಳ್ತಾ ಇರೋದಲ್ಲ, ವಚನ ಸಾಹಿತ್ಯದಲ್ಲೇ ಇದೆ, ಅದರಲ್ಲಿ ಹೇಳ್ತಕ್ಕಂಥ ಇದು ಅದೇ ಅರ್ಥದಲ್ಲಿ ಬರುತ್ತೆ. ವಿಚಾರವಾಗಿ ಈ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕೆಲವು ಗುರುಗಳು, ಕೆಲವು ಮುಖಂಡರುಗಳೇ ಹೋಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಯಾಕೆ ವಚನ ಸಾಹಿತ್ಯದ ಆಳ ಅರಿವು ಅವ್ರಿಗಿಲ್ವಾ? ಇಲ್ಲೇನಾಗ್ತಾ ಇದೆ ಸರ್, ಮರದ ಕೊಂಬೆ ಇರುತ್ತಲ್ಲ, ಅದು ಮರದ್ದೇ ಅದು ಕೊಂಬೆ, ಅದನ್ನೇ ಅದೇ ಕತ್ತರಿಸ್ಬಿಟ್ಟು ಕೊಡಲಿಗೆ ಅದೇ ಕಾವಾಗುತ್ತೆ. ಆ ಕಾವು ಸಪೋರ್ಟ್ ಸಿಕ್ಕಾಗಲೇ ಅದೇ ಮರವನ್ನು ಕತ್ತರಿಸುತ್ತೆ. ಅಂಥ ಹುನ್ನಾರ ಮೊದಲಿಂದನೂ ನಡ್ಕೊಂಡು ಬರ್ತಾ ಇದೆ. ಇದು ನಮ್ಮ ದುರಾದೃಷ್ಟ. ಹೌದ್ರಾ? ಈ ಮಠಾಧೀಶರಿಗೆ ತಿಳಿಬೇಕು, ನಮ್ಮ ಅನ್ನವನ್ನೇ ಉಂಡಿದ್ದಾರೆ ಕಾಯಕ ವರ್ಗದವರು. ನಾವು ದುಡಿದು ನಮ್ಮ ಹೊಟ್ಟೆಯನ್ನು ತುಂಬಿಕೊಂಡು ನಮ್ಮ ಸಂಸಾರವನ್ನು ನಡೆಸ್ಕೊಂಡು ಇವರು ಮಠಕ್ಕೂ ಕೊಟ್ಟು ಇವ್ರಿಗೂ ಊಟ ಕೊಡ್ತಾ ಇದ್ದೀವಿ. ಹೌದಾ, ನಮ್ಮ ಅನ್ನವನ್ನೇ ಉಂಡು ಬಸವಣ್ಣನವ್ರ ಹೆಸರು ಹೇಳ್ಕೊಂಡು ಬಸವಣ್ಣನವರಿಗೆ ಅಪಪ್ರಚಾರ ಮಾಡ್ತಾಯಿದ್ದಾರೆ, ಇದಕ್ಕೆ ಅಪಮಾನ ಮಾಡ್ತಾಯಿದ್ದಾರೆ. ಇದು ತುಂಬ ದುಃಖವಾದ ಸಂಗತಿ. ಇದನ್ನು ಅರ್ಥ ಮಾಡಿಕೊಂಡು ಅವ್ರು ಬದಲಾಗಬೇಕು ಅಂತ ಅವರಲ್ಲಿ ನಮ್ಮ ವಿನಂತಿ ಇದೆ. ಈ ಮೂಲಕ ಎಚ್ಚರಿಕೆಯೂ ಕೂಡ ಇದೆ. ಶರಣಾರ್ಥಿ.
ಮಾಡಿ ಹೋಟೆಲ್ ನಾಗಪ್ಪಣ್ಣ ಇಟ್ಕೊಂಡಿರೋ ಲಿಂಗಾಯತರಿಗೆ, ಡಬಲ್ ಸ್ಟ್ಯಾಂಡರ್ಡ್ ಸ್ವಾಮೀಜಿಗಳಿಗೆ, ಡಬಲ್ ಸ್ಟ್ಯಾಂಡರ್ಡ್ ಸ್ವಾಮೀಜಿಗಳಿಗೆ, ಡಬಲ್ ಸ್ಟ್ಯಾಂಡರ್ಡ್ ಸ್ವಾಮೀಜಿಗಳಿಗೆ. ವಚನ ದರ್ಶನ ಪುಸ್ತಕಕ್ಕೆ